ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನನ್ನಲ್ಲಿ ನೀನು ಕಂಡದ್ದು ಏನು? ನನ್ನ ಬಳಿ ನೀನು ಬರುವುದು ಏಕೆ? ನಾನು ನಿನಗೆ ಏನು ನೀಡಿರುವೆನು? ಇಂದು ನಾನು ನಿನ್ನನ್ನು ಕೇಳುತ್ತಿರುವ ಈ ಪ್ರಶ್ನೆಗಳಿಗೆ ಒಂದು ಕಾರಣವಿದೆ. ನಾನು ನಿನ್ನ ಜೀವನದಲ್ಲಿ ತಂದಿರುವುದೇನೆಂದು ನಿನ್ನನ್ನು ನಾನು ಕೇಳಿದರೆ ನಿನ್ನ ಉತ್ತರವೇನಿರುತ್ತದೆ? ಉತ್ತರ ಏನು ಬೇಕಾದರೂ ಇರಲಿ, ನಿನ್ನ ಜೀವನದಲ್ಲಿ ನಿನ್ನ ಗುರುವಾಗಿ, ನಿನ್ನ ತಂದೆ ತಾಯಿಯಾಗಿ ನಾನಿದ್ದೇನೆ ಎಂಬುದು ಮಾತ್ರ ನಿನಗೆ ಅರ್ಥವಾಗಿದೆಯಲ್ಲವೇ? ನಾನು ನಿನ್ನಿಂದ ದೂರವಿಲ್ಲವೆಂಬುದು ನಿನಗೆ ಅರ್ಥವಾಗಿದೆಯಲ್ಲವೇ? ನಿನ್ನ ಸುಖ ದುಃಖದಲ್ಲಿ ಈ ಸಾಯಿಗೆ ಪಾಲಿದೆ. ನಿನ್ನ ಒಂದೊಂದು ಹೆಜ್ಜೆಗೂ ಈ ಸಾಯಿಯ ಉದ್ದೇಶವಿದೆ. ನೀನು ಎಲ್ಲರ ಹಾಗೆಯಲ್ಲ. ನಿಜವೇನೆಂದರೆ ನಿನ್ನ ಅನನ್ಯತೆ ಎಲ್ಲರಿಗೂ ಕಾಣಿಸುತ್ತಿದೆ, ಎಲ್ಲರಿಗೂ ಅರ್ಥವಾಗುತ್ತಿದೆ. ಆದರೆ ಅವರು ಅದನ್ನು ನಿನಗೆ ವ್ಯಕ್ತಪಡಿಸುವುದಿಲ್ಲ. ಏಕೆಂದರೆ ಅದನ್ನು ವ್ಯಕ್ತಪಡಿಸುವುದು ಹೇಗೆ ಎಂದು ಅವರಿಗೆ ತಿಳಿದಿಲ್ಲ. ಕೆಲವೊಮ್ಮೆ ಜನರು ನೀಡದ ಸನ್ಮಾನ ಅವರು ಮಾಡಿದ ಅವಮಾನವಲ್ಲ, ಅವರ ಅಜ್ಞಾನವಷ್ಟೇ. ಆದ್ದರಿಂದಲೇ ಯಾವ ಅಪೇಕ್ಷೆಗಳಿಲ್ಲದೆ ನಿನ್ನ ಕಾರ್ಯಗಳನ್ನು ಮಾಡು. ನನ್ನ ಮಗುವೆ, ನೀನು ತನ್ನಲ್ಲಿರುವ ಶಕ್ತಿಯಿಂದ, ತನ್ನ ಜ್ಞಾನದಿಂದ ಬೆಳಕನ್ನು ಪಡೆದಿರುವೆ. ಎಲ್ಲರಿಗೂ ಬೆಳಕನ್ನು ನೀಡುವ ಶಕ್ತಿಯಾಗಿ ನೀನು ಸದಾ ಇರಬೇಕು. ನನ್ನ ಪ್ರೀತಿ ನಿನಗೆ ಸದಾ ಇರುತ್ತದೆ. ನಿನ್ನ ಹತ್ತಿರವೇ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.